ಯೂಟ್ಯೂಬ್ನಲ್ಲಿ ಈ ಸೆಟ್ಟಿಂಗ್ಗಳನ್ನ ಮಾಡೋದ್ರಿಂದ ನಿಮ್ಮ ಚಾನಲಲ್ಲಿ ವ್ಯೂಸ್ ಬರೋದಿಲ್ಲ. ಯಾಕೆ ವ್ಯೂಸ್ ಬರೋದಿಲ್ಲ? ಯಾವ ಸೆಟ್ಟಿಂಗ್ಗಳನ್ನ ನಾವು ಮಾಡಬಾರ್ದು? ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗಲೂ ಕೆಲವೊಂದು ಸೆಟ್ಟಿಂಗ್ಗಳಿದ್ದಾವೆ. ಆ ಸೆಟ್ಟಿಂಗ್ಗಳನ್ನೆಲ್ಲ ನೀವು ಮಾಡಬಾರ್ದು. ಅದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಚಾನಲಲ್ಲಿ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ. ಆಲ್ಗೋರಿದಮು ನಿಮ್ಮ ಚಾನಲ್ನ ಯಾರಿಗೆ ಸಜೆಷನ್ ಮಾಡಬೇಕಾಗಿರುತ್ತೋ ಅವರಿಗೆ ಸಜೆಷನ್ನು ಮಾಡೋದಿಲ್ಲ. ಯಾವ ಸೆಟ್ಟಿಂಗ್ಗಳು ಅದರಿಂದ ನಮ್ಮ ಚಾನಲ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಕಮೆಂಟ್ಸ್ಗಳು ಬರುತ್ತಲ್ವ, ಆ ಕಮೆಂಟ್ಸ್ನ ಆಫ್ ಮಾಡೋದಕ್ಕೆ ಹೋಗಬೇಡಿ. ಅಲ್ಲಿ ಒಳ್ಳೆ ರೀತಿಲಿ ಕಮೆಂಟ್ ಮಾಡಲಿ, ಕೆಟ್ಟ ರೀತಿಲಿ ಕಮೆಂಟ್ ಮಾಡಲಿ, ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಇಗ್ನೋರ್ ಮಾಡಿ. ಆದರೆ ಕಮೆಂಟ್ಸ್ಗಳನ್ನ ಆಫ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೊಬ್ಬರು ಒಳ್ಳೆ ರೀತಿಲಿ ಸಜೆಷನ್ ಕೊಡೋರು ಇರ್ತಾರೆ, ಬೇರೆ ರೀತಿಲಿ ಒಂದೊಂದು ರೀತಿಲಿ ಒಬ್ಬೊಬ್ಬರು ಒಂದೊಂದು ಥರ ಸಜೆಷನ್ ಕೊಡ್ತಾ ಇರ್ತಾರೆ. ಆದಷ್ಟು ಕಮೆಂಟ್ಸ್ಗಳನ್ನ ಆಫ್ ಮಾಡಬೇಡಿ. ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಇವಾಗ ಒಬ್ಬರಿಂದ ಒಳ್ಳೆಯದನ್ನು ಕೇಳ್ಬೋದು, ಕೆಟ್ಟದ್ದು ಕೇಳ್ಬೋದು. ಅದಕ್ಕೆ ಆದಷ್ಟು ಕಮೆಂಟ್ಸ್ಗಳನ್ನ ಆಫ್ ಮಾಡೋದ್ರಿಂದ ನಿಮ್ಮ ಚಾನಲಲ್ಲಿ ವ್ಯೂಸು, ಸಬ್ಸ್ಕ್ರೈಬರ್ಸು ಕಡಿಮೆ ಆಗ್ಬೋದು. ಕಮೆಂಟ್ಸ್ನ ಆಫ್ ಮಾಡೋದಕ್ಕೆ ಹೋಗಲೇಬೇಡಿ. ವಿಡಿಯೋ ಎಡಿಟಿಂಗ್ ಮಾಡುವಾಗ ಕಾಪಿರೈಟ್ ಮ್ಯೂಸಿಕ್ನ ಆ್ಯಡ್ ಮಾಡಬೇಡಿ. ಕಾಪಿರೈಟ್ ಮ್ಯೂಸಿಕ್ನ ಆ್ಯಡ್ ಮಾಡೋದ್ರಿಂದ ಇದರಿಂದಲೂ ನಿಮ್ಮ ಚಾನಲಲ್ಲಿ ವ್ಯೂಸು ಕಡಿಮೆ ಆಗುತ್ತೆ. ಕಾಪಿರೈಟ್ ಅಂತ ಹೇಳಿ ಬಂತು ಅಂತಂದರೆ ಮತ್ತೆ ಪದೇ ಪದೇ ಅದೇ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಲು ಫ್ರೀಸ್ ಆಗ್ಬೋದು. ಅದಕ್ಕೆ ಆದಷ್ಟು ಕಾಪಿರೈಟ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡಲೇಬೇಡಿ. ಯೂಟ್ಯೂಬ್ನಲ್ಲೇ ಆಡಿಯೋ ಲೈಬ್ರರಿಯಲ್ಲಿ ಒಳ್ಳೆ ಮ್ಯೂಸಿಕ್ಗಳಿದ್ದಾವೆ, ಅಲ್ಲೇ ಹೋಗಿ ನೀವು ಮ್ಯೂಸಿಕ್ಗಳನ್ನ ತೊಗೊಳ್ಬೋದು. ಅದರಿಂದ ನಿಮಗೆ ವ್ಯೂಸು ಜಾಸ್ತಿ ಆಗುತ್ತೆ. ಬೇರೆ ಕಾಪಿರೈಟ್ಸ್ ಮ್ಯೂಸಿಕ್ಗಳನ್ನ ಬೇರೆಯವ್ರು ವಿಡಿಯೋ ಮಾಡಿರೋದ್ರಲ್ಲಿ ಹಾಕಿರೋ ಮ್ಯೂಸಿಕ್ಗಳನ್ನ ತಗೊಂಡು ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು ಕಾಪಿರೈಟ್ ಅಂತೇಳಿ ಬರುತ್ತೆ, ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ಯೂಟ್ಯೂಬ್ನಲ್ಲಿ ಏನು ಸಜೆಷನ್ಸ್ ಇರುತ್ತೋ ಅದೇ ಯೂಟ್ಯೂಬ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿ. ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಅಲ್ಲಿ ಆ್ಯಡ್ ಸೌಂಡ್ ಅಂತ ಇರುತ್ತಲ್ವ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಟ್ರೆಂಡಿಂಗ್ ಮ್ಯೂಸಿಕ್ ಯಾವುದಿದೆಯೋ ಆ ಮ್ಯೂಸಿಕ್ನ ಆ್ಯಡ್ ಮಾಡಿ. ಪಬ್ಲಿಷ್ ಟು ಸಬ್ಸ್ಕ್ರಿಪ್ಷನ್ ಫೀಡ್ ಅಂತ ಹೇಳಿ ಯೂಟ್ಯೂಬ್ ಸೆಟ್ಟಿಂಗಲ್ಲಿರುತ್ತೆ. ಯೂಟ್ಯೂಬ್ ಸೆಟ್ಟಿಂಗಲ್ಲಿ ಆ ಪಬ್ಲಿಷ್ ಟು ಸಬ್ಸ್ಕ್ರಿಪ್ಷನ್ ಫೀಡ್ ಅಂತ ಅನ್ನೋದನ್ನು ಏನಾದರೂ ನೀವು ಆಫ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ನೋಟಿಫಿಕೇಷನ್ನು ಹೋಗಲ್ಲ. ಈಗ ನಿಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಇವಾಗ ಮಿನಿಮಮ್ ಒಂದು 50 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ಅವರಿಗೆ ನಿಮ್ಮ ಚಾನಲಲ್ಲಿ ನೀವು ಯಾವ ವಿಡಿಯೋ ಹಾಕಿದ್ರು ಅವರಿಗೆ ನೋಟಿಫಿಕೇಷನ್ ಹೋಗಲ್ಲ. ಇದರಿಂದ ನಿಮ್ಮ ವ್ಯೂಸು ಕಡಿಮೆ ಆಗುತ್ತೆ. ಆದಷ್ಟು ಆ ಸೆಟ್ಟಿಂಗ್ನ ನೀವು ಆಫ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅದು ಆನಲ್ಲೇ ಇರಲಿ. ಆನಲ್ಲಿದ್ದರೆ ನಿಮ್ಮ ಚಾನಲಲ್ಲಿ ಯಾರೇ ಸಬ್ಸ್ಕ್ರೈಬರ್ಸ್ ಇದ್ದರೂ ಅವರಿಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಹೋಗುತ್ತೆ. ಇದರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಒಂದು ವೇಳೆ ನೋಟಿಫಿಕೇಷನ್ ಹೋಗಲಿಲ್ಲ, ಅವ್ರ ವೀಡಿಯೋಸ್ಗಳು ನೋಡಲಿಲ್ಲ, ಸ್ಲೋ ಆಗಿ ನಿಮ್ಮದು ವೀಡಿಯೋಸ್ಗಳು ಯಾರೋ ಒಬ್ಬರು ನೋಡ್ತಾ ಇದ್ದಾರೆ, ಯಾರೋ ಒಬ್ಬರಿಂದ ಬರ್ತಾ ಇದೆ ಅಂತ ಅಂದರೆ ಸಜೆಷನ್ ಆಗಿ ಬರ್ಬೋದು. ಬಟ್ ಆದರೆ ನಿಮಗೆ ಇವಾಗ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವರು ಬೇಗ ನಿಮ್ಮ ಸಡನ್ನಾಗಿ ನೋಡಿಬಿಡ್ತಾರೆ. ಯಾಕಂತ ಹೇಳಿದ್ರೆ ನೀವು ಹಾಕಿರೋ ಅವ್ರು ನಿಮ್ಮ ಸಬ್ಸ್ಕ್ರೈಬರ್ ಮಾಡಿರೋದಕ್ಕೆ ನೀವು ಮಾಡಿರೋದ್ರಿಂದನೇ ಅವರು ಇಮಿಡಿಯೇಟಾಗಿ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ. ನೋಟಿಫಿಕೇಷನ್ ಬಂದ ತಕ್ಷಣ ಏನೋ ಒಂದು ವಿಡಿಯೋ ಹಾಕಿದ್ದಾರೆ, ಏನದು ಅಂಥೇಳಿ ನೋಡ್ತಾರೆ. ಒಂದು ವೇಳೆ ನೀವು ಆ ವಿಡಿಯೋಸ್ನಲ್ಲಿ ನಿಮ್ಮ ನೋಟಿಫಿಕೇಷನ್ನ ಆಫ್ ಮಾಡಿದ್ದೀರಾ ಅಂತಂದರೆ ಆಗ ಅವರಿಗೆ ನೋಟಿಫಿಕೇಷನ್ ಹೋಗಲ್ಲ. ಇದರಿಂದ ನಿಮಗೆ ವ್ಯೂಸು ಕಡಿಮೆ ಆಗುತ್ತೆ. ಆದಷ್ಟು ಆ ನೋಟಿಫಿಕೇಷನನ್ನು ಆನ್ನಲ್ಲೇ ಇಟ್ಕೊಳ್ಳಿ. ಹ್ಯಾಶ್ಟ್ಯಾಗ್ಸು ಇವಾಗ ಡಿಸ್ಕ್ರಿಪ್ಷನಲ್ಲಿ AI ಬಂದಾಗಿಂದ ಈ ರೀತಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆಲ್ಗೋರಿದಮ್ ಎಲ್ಲ ನೀವು ನೋಡಿರ್ತೀರ. ಅದರಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಏನಾದರೂ ನೀವು ಹಾಕ್ತಿರ್ತೀರಲ್ವ, ಆದರೆ ಒಂದು 4 to 5 ಹಾಕಿದ್ರೆ ಸಾಕು. ಈ ಮಿನಿಮಮ್ 15 ಅಂತ ಇದೆ, 15ಗಿಂತ ಜಾಸ್ತಿ ಹಾಕೋದು. ಫುಲ್ಲು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಏನೇನು ಹ್ಯಾಶ್ಟ್ಯಾಗ್ಸ್ಗಳಿದಾವೋ ಅದನ್ನೆಲ್ಲ ಹಾಕ್ಬಿಡೋದು, ಒಂದು 30-40 ಹಾಕ್ಬಿಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹ್ಯಾಶ್ಟ್ಯಾಗು ಮಿನಿಮಮ್ 4 to 5 ಹ್ಯಾಶ್ಟ್ಯಾಗ್ ಹಾಕಿದ್ರೆ ಸಾಕು. ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಲೇಬೇಡಿ. ಈ ರೀತಿ ತಪ್ಪುಗಳನ್ನ ಮಾಡೋದ್ರಿಂದ ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಆಗೋದಕ್ಕೆ ಆಗಲ್ಲ. ಆಲ್ಗೋರಿದಮು 2026 ತುಂಬ ಬದಲಾವಣೆ ಆಗಿದೆ. ಇದರಿಂದ ನಿಮ್ಮ ಚಾನಲಲ್ಲಿ ಫ್ರೀಸ್ ಆಗ್ಬೋದು, ಬೇರೆ ಏನಾದರೂ ರೀಸನ್ಸ್ಗಿಂತ ಚಾನಲ್ಗಳು ಡಿಲೀಟ್ ಆಗ್ಬೋದು. ಅದಕ್ಕೆ ಆದಷ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕೋದ್ರಿಂದ ನೀವು ಒಂದು 4 to 5 ಹಾಕೋದು ಸಾಕು, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ತಮ್ನೇಲು ಪದೇ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ತಮ್ನೇಲ್ ಇವಾಗ ಹಾಕಿರ್ತೀರಾ, ಇನ್ನೊಂದು 2 ಅವರ್ಸ್ಗೆ ಇದು ವ್ಯೂಸ್ ಬರ್ತಾ ಇಲ್ಲ ಅಂಥೇಳಿ ಮತ್ತೆ ಚೇಂಜ್ ಮಾಡೋದು, ಅದಾದಮೇಲೆ 2 ಅವರ್ಸ್ಗೆ ಮತ್ತೆ ಚೇಂಜ್ ಮಾಡೋದು.
ಈ ರೀತಿ ತಮ್ನೇಲ್ನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಮಿನಿಮಮ್ 2 ತಮ್ನೇಲ್ನ ಚೇಂಜ್ ಮಾಡಿ. ಅದು ಆದಮೇಲೆ ಪದೇ ಪದೇ ಡೈಲಿ ತಮ್ನೇಲ್ಗಳನ್ನ ಚೇಂಜ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದು ಅಟ್ರಾಕ್ಟಿವ್ ತಮ್ನೇಲ್ನ ಫಸ್ಟು ಮಾಡುವಾಗಲೇ 1-2 ಅಟ್ರಾಕ್ಟಿವ್ ತಮ್ನೇಲ್ಗಳನ್ನ ಮಾಡಿಟ್ಕೊಳ್ಳಿ. ನಾವು ಒಂದು ಚೆನ್ನಾಗಿ ವ್ಯೂಸ್ ಬರಲಿಲ್ಲ, ವೆಯ್ಟ್ ಮಾಡಿ, 2 ಡೇಸ್ ವೆಯ್ಟ್ ಮಾಡಿ, ಇಲ್ಲ 3 ಡೇಸ್ ವೆಯ್ಟ್ ಮಾಡಿ. ಒಂದು ವೇಳೆ ಚೆನ್ನಾಗಿ ವ್ಯೂಸೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಮ್ನೇಲ್ನ ಆ್ಯಡ್ ಮಾಡಿ. ಅದನ್ನು ಬಿಟ್ಬಿಟ್ಟು ಪದೇ ಪದೇ 2 ಅವರ್ಸು 3 ಅವರ್ಸ್ಗೆ ತಮ್ನೇಲ್ಗಳನ್ನ ಚೇಂಜ್ ಮಾಡೋದು, ನೀವು ಅಲ್ಲಿ ಮಿಸ್ಲೀಡ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಮಿಸ್ಲೀಡ್ ಮಾಡಿಬಿಟ್ರೆ ನನ್ನ ವ್ಯೂಸಲ್ಲಿ ಬೇಗ ವ್ಯೂಸ್ ಬರುತ್ತೆ ಅಂತ ಹೇಳಿ ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಏನು ನೀವು ವಿಡಿಯೋದಲ್ಲಿ ಹೇಳಿದಿರೋ ಅದೇ ತಮ್ನೇಲ್ನ ಆ್ಯಡ್ ಮಾಡಿ. ಇದರಿಂದ ನಿಮ್ಮ ವ್ಯೂಸು ಜಾಸ್ತಿ ಆಗುತ್ತೆ. ನೆನಪಲ್ಲಿರಲಿ, ಆದಷ್ಟು ತಮ್ನೇಲ್ಗಳನ್ನ ಯೂಸ್ ಮಾಡುವಾಗ ಮಿಸ್ಲೀಡ್ ಮಾಡುವಂಥ ತಮ್ನೇಲ್ಗಳನ್ನ ಹಾಕೋದಕ್ಕೆ ಹೋಗಲೇಬೇಡಿ. ಇದಿಷ್ಟು ಸೆಟ್ಟಿಂಗ್ಗಳು, ಯಾವ್ಯಾವ ಸೆಟ್ಟಿಂಗ್ಗಳು ಮಾಡಬಾರ್ದು ಅಂಥೇಳಿ ನಾನು ಹೇಳಿದೆ. ನೀವು ಮೇಡ್ ಫಾರ್ ಕಿಡ್ಸು ಅಂತ ಇದೆ ಅಲ್ವಾ, ಅದನ್ನು ಅಷ್ಟೇ ನಿಮ್ಮ ಚಾನಲಲ್ಲಿ ನೀವು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಮಾಡಿದರೆ, ನೀವು ಮಕ್ಕಳಿಗೆ ಮಾಡಿಲ್ಲ ಅಂತ ಹೇಳಿದ್ರೆ ಆವಾಗ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಮಾಡಿ. ಯಾವಾಗಲೂ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ಸೆಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಇದರಿಂದನೂ ತಪ್ಪಾಗುತ್ತೆ. ನೀವು ವೀಡಿಯೋಸ್ನಲ್ಲಿ ಮಕ್ಕಳದ್ದು ತೋರಿಸಿರಲ್ಲ, ಬಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ತಪ್ಪಾಗಿ ನೀವು ಸೆಟ್ಟಿಂಗ್ಗಳನ್ನ ಮಾಡಿರ್ತೀರಿ. ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ಮಕ್ಕಳನ್ನ ತೋರಿಸಿಲ್ಲ ಅಂತ ಅಂದರೆ, ಒಂದು ವೇಳೆ ಮಕ್ಕಳಿಗೆ ಸಂಬಂಧಪಟ್ಟಿಲ್ಲ, ಎಜುಕೇಷನ್ ವೀಡಿಯೋಸ್ಗಳಾಗಿಲ್ಲ, ಮಕ್ಕಳಿಗೆ ಸಂಬಂಧಪಟ್ಟಿದ್ದಾಗಿಲ್ಲ ಅಂತ ಹೇಳಿದ್ರೆ ನೋ, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ವಾ, ಅದನ್ನೇ ಸೆಲೆಕ್ಟ್ ಮಾಡಿ. ಇದಿಷ್ಟು ಯಾವ್ಯಾವ ಸೆಟ್ಟಿಂಗ್ಗಳನ್ನ ನಾವು ಮಾಡಬಾರ್ದು, ಯೂಟ್ಯೂಬಲ್ಲಿ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.